ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸ್ದಲ್ಲಿ MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 47 ಇದರಲ್ಲಿ ನೋಟ್ಬುಕ್ದಲ್ಲಿ ಇರ್ತಕ್ಕಂಥ ಒಂದು ಪೇಜನ್ನು ಯಾವ ರೀತಿಯಾಗಿ MS ವರ್ಡಲ್ಲಿ ರೆಡಿ ಮಾಡೋದು, ಮಾರ್ಜಿನ್ಸ್ ಹಾಕೋದು, ಆಮೇಲೆ ಲೈನ್ಸನ್ನು ಯಾವ ರೀತಿ ತೊಗೊಂಡು ಒಂದು ಪೇಜನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಒಂದು ಪ್ರಾಕ್ಟಿಕಲ್ ಆಗಿ ಒಂದು ಪೇಜನ್ನು ರೆಡಿ ಮಾಡಿ ತೋರಿಸಿದ್ದೀನಿ. ಸೊ ಆ ಕ್ಲಾಸ್ ಯಾರು ನೋಡಿಲ್ಲ ಅವರಿಗಾಗಿ ಇವತ್ತಿನ ಕ್ಲಾಸದ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ, ತಾವು ದಯವಿಟ್ಟು ಲಿಂಕ್ ಓಪನ್ ಮಾಡಿ ನೋಡ್ಕೋಬೋದು. ಇವತ್ತಿನ ಕ್ಲಾಸು MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 48. ಇದರಲ್ಲಿ ನಾನು ನೋಟ್ಬುಕ್ ಅಥವಾ ಟೆಕ್ಸ್ಟ್ ಬುಕ್ಗಳ ಮೇಲೆ ಸ್ಟೂಡೆಂಟ್ಸ್ಗಳು ಸ್ಟಿಕ್ಕರ್ ಅಂಟಿಸ್ತಾರೆ, ಆ ಸ್ಟಿಕ್ಕರನ್ನು ಯಾವ ರೀತಿ ರೆಡಿ ಮಾಡೋದು. ಸೊ ಪ್ರಾಕ್ಟಿಕಲಾಗಿ ಆ ಸ್ಟಿಕ್ಕರನ್ನು ರೆಡಿ ಮಾಡಿ ನಾನು ಇವತ್ತಿನ ಕ್ಲಾಸ್ದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿ ಈ ಕ್ಲಾಸನ್ನು ನೋಡಿರಿ, ಸ್ಕಿಪ್ ಮಾಡ್ಕೋಬೇಡ್ರಿ. ಯಾಕಂದರೆ ನಾನು ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋಗಳು ಕಂಪ್ಯೂಟರ್ ರಿಲೇಟೆಡ್ ಅಂದರೆ ಕಂಪ್ಯೂಟರ್ ಎಜುಕೇಷನ್ಗೆ ಸಂಬಂಧಪಟ್ಟ ವಿಡಿಯೋಗಳಾಗಿವೆ. ಸೊ ಈ ಎಲ್ಲ ವಿಡಿಯೋಗಳನ್ನು ತಾವು ನೋಡಿದರೆ ತಾವು ಮನೆಯಲ್ಲಿ ಕುಳಿತುಕೊಂಡು ಒಂದು ಕಂಪ್ಯೂಟರ್ ಕೋರ್ಸನ್ನು ಮುಗಿಸ್ಕೋಬೋದು. ಓಕೆ, ಸೊ ಅದಕ್ಕಾಗಿ ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಮತ್ತು ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿರಿ ಎಂದು ತಮ್ಮಲ್ಲಿ ಕೇಳುತ್ತಾ ಇವತ್ತಿನ ಕ್ಲಾಸನ್ನು ನಾನು ಇವಾಗ ಪ್ರಾರಂಭ ಮಾಡ್ತಾ ಇದ್ದೇನೆ. ಇವಾಗ MS ವರ್ಡನ್ನು ಓಪನ್ ಮಾಡ್ಕೋತೀನಿ. MS ವರ್ಡನ್ನು ಓಪನ್ ಮಾಡಿದ ನಂತರ ಇಲ್ಲಿ ಇನ್ಸರ್ಟ್ದಲ್ಲಿ ಬರಬೇಕು. ಸೊ ಈಗ ಇನ್ಸರ್ಟ್ದಲ್ಲಿ ಬಂದ ನಂತರ ಇಲ್ಲಿ ಶೇಪ್ದಲ್ಲಿ ಬಂದು ಓಕೆ, ಇಲ್ಲಿ ಶೇಪ್ದಲ್ಲಿ ಬರಬೇಕು. ಶೇಪ್ದಲ್ಲಿ ಬಂದು ಇಲ್ಲಿ ನಾನು ರೆಕ್ಟ್ಯಾಂಗಲ್ ಶೇಪನ್ನು ತಗೋತೀನಿ. ಓಕೆ, ಸೊ ಈಗ ರೆಕ್ಟ್ಯಾಂಗಲ್ ಶೇಪನ್ನು ಕ್ಲಿಕ್ ಮಾಡ್ಕೋತೀನಿ ಮತ್ತು ಇವಾಗ ಇಲ್ಲಿ ಡ್ರ್ಯಾಗ್ ಮಾಡ್ಕೋತೀನಿ. ಓಕೆ, ಸೊ ರೆಕ್ಟ್ಯಾಂಗಲ್ ಶೇಪ್ ತೊಗೊಂಡು ಇವಾಗ ಡ್ರ್ಯಾಗ್ ಮಾಡಿದ್ದೀನಿ. ಸೊ ಮಾಡಿದ ನಂತರ ಓಕೆ, ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಈಗ ಡ್ರ್ಯಾಗ್ ಮಾಡಿದ್ದೀನಿ. ಡ್ರ್ಯಾಗ್ ಮಾಡಿದ ನಂತರ ನಾನು ಏನು ಮಾಡ್ಕೋಬೋದು ಅಂದರೆ ಇಲ್ಲಿ ಸೇಫ್ ಫಿಲ್ದಲ್ಲಿ ಹೋಗ್ತೀನಿ ಅಥವಾ ಔಟ್ಲೈನನ್ನು ಫಸ್ಟ್ ಏನು ಮಾಡ್ತೀನಿ, ಇಲ್ಲಿ ಔಟ್ಲೈನನ್ನು ಜಾಸ್ತಿ ಮಾಡ್ಕೋತೀನಿ. ಓಕೆ, ಸ್ವಲ್ಪ ಔಟ್ಲೈನನ್ನು ಸ್ವಲ್ಪ ಜಾಸ್ತಿ ಮಾಡ್ಕೋತೀನಿ. ಓಕೆ, ಸ್ವಲ್ಪ ಔಟ್ಲೈನ್ ಜಾಸ್ತಿ ಮಾಡ್ಕೋತೀನಿ. ಮಾಡಿದ ನಂತರ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಔಟ್ಲೈನ್ ಕಲರ್ ಕೂಡ ಏನು ಮಾಡ್ಕೋಬೋದು, ಇಲ್ಲಿ ಚೇಂಜ್ ಮಾಡ್ಕೋಬೋದು. ಇಲ್ಲಿ ಔಟ್ಲೈನ್ ಕಲರು ನಾನು ಏನು ಮಾಡ್ತೀನಿ, ಇಲ್ಲಿ ಚೇಂಜ್ ಮಾಡ್ತೀನಿ. ಓಕೆ, ಸೊ ಈಗ ಔಟ್ಲೈನ್ ಕಲರ್ ಒಂದು ಚೇಂಜ್ ಮಾಡಿದ್ದೀನಿ. ಅದರ ನಂತರ ಇಲ್ಲಿ ಸೇಫ್ ಫಿಲ್ದಲ್ಲಿ ಬರಬೇಕು. ಇಲ್ಲಿ ಸೇಫ್ ಫಿಲ್ದಲ್ಲಿ ಬಂದು ನಾವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಪಿಕ್ಚರ್ ತೊಗೋಬೇಕು. ಓಕೆ, ಇಲ್ಲಿ ಪಿಕ್ಚರ್ದಲ್ಲಿ ಬಂದು ಸೊ ಇಲ್ಲಿ ಪಿಕ್ಚರ್ದಲ್ಲಿ ಬಂದು ಪಿಕ್ಚರನ್ನು ತೊಗೋಬೇಕಾಗ್ತದೆ. ಇಲ್ಲಿ ಸೇಫ್ ಫಿಲ್ ಮಾಡ್ಕೊಂಡು ಇಲ್ಲಿ ಫ್ರಮ್ ಅ ಫೈಲ್ ಮಾಡೋದು. ಫ್ರಮ್ ಅ ಫೈಲ್ ಮಾಡಿದ ನಂತರ ಇಲ್ಲಿ ಡೆಸ್ಕ್ಟಾಪ್ ಮೇಲೆ ನಿಮ್ಮ ಗ್ಯಾಲರಿಯಲ್ಲಿ ಎಲ್ಲಿದ್ದಾವೆ ನೀವು ನೋಡ್ಕೋಬೋದು. ಸೊ ನಾನು ಡೆಸ್ಕ್ಟಾಪ್ ಮೇಲೆ ಇಮೇಜಸ್ ಫೋಲ್ಡರ್ದಲ್ಲಿ ಇದೆ. ಸೊ ಈಗ ಫೋಲ್ಡರ್ ಇನ್ಸರ್ಟ್ ಮಾಡ್ತೀನಿ, ಅದರಲ್ಲಿ ಒಂದು ಸೇಫನ್ನು ಸೆಲೆಕ್ಟ್ ಮಾಡ್ಕೋತೀನಿ, ಇದಕ್ಕೆ ಇನ್ಸರ್ಟ್ ಮಾಡ್ತೀನಿ. ಸೊ ಇವಾಗ ಇನ್ಸರ್ಟ್ ಆಗಿದೆ. ಸೊ ಅದರ ನಂತರ ನಾನು ಮತ್ತೆ ಏನು ಮಾಡ್ಬೋದಪ್ಪ ಅಂದರೆ ಇಲ್ಲಿ ಶೇಪ್ ತೊಗೋತೀನಿ, ಮತ್ತು ಇನ್ಸರ್ಟ್ದಲ್ಲಿ ಹೋಗ್ತೀನಿ, ಮತ್ತು ಶೇಪ್ಸ್ದಲ್ಲಿ ಹೋಗಿ ಇಲ್ಲಿ ಲಾಸ್ಟ್ ಶೇಪನ್ನು ತಗೋತೀನಿ. ಓಕೆ, ಇಲ್ಲಿ ಲಾಸ್ಟ್ ಶೇಪನ್ನು ನಾನು ಯಾವ್ದು ತೊಗೋತೀನಪ್ಪ ಅಂದರೆ ಶೇಪ್ ಇಲ್ಲಿ ಓಕೆ ಈ ಶೇಪನ್ನು ತಗೋತೀನಿ. ಓಕೆ, ಥಾಟ್ ಬಬಲ್ ಕ್ಲೌಡ್ ಶೇಪನ್ನು ತಗೋತೀನಿ. ಸೊ ಇವಾಗ ಡ್ರ್ಯಾಗ್ ಮಾಡ್ಕೋತೀನಿ. ಸೊ ಈ ಪ್ರಕಾರ ಡ್ರ್ಯಾಗ್ ಮಾಡಿದ್ದೀನಿ. ಓಕೆ, ಸೊ ಇಲ್ಲಿ ಡ್ರ್ಯಾಗ್ ಮಾಡಿಕೊಂಡು ಇದ್ರ ಒಳಗಡೆ ಅಡ್ಜಸ್ಟ್ ಆಗುವಂಗೆ ನಾವು ಇಡಬೇಕು. ಓಕೆ, ಔಟ್ಲೈನ್ ಒಳಗಡೆನ ಶೇಪ್ ಔಟ್ಲೈನ್ ಒಳಗಡೆ ಬರುವಂಗೆ ನಾವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಡ್ರ್ಯಾಗ್ ಮಾಡ್ಕೋಬೇಕು. ಓಕೆ, ಇವಾಗ ಡ್ರ್ಯಾಗ್ ಮಾಡ್ಕೋತೀನಿ. ಓಕೆ, ಇವಾಗ ಡ್ರ್ಯಾಗ್ ಮಾಡಿದ್ದೀನಿ. ಡ್ರ್ಯಾಗ್ ಮಾಡಿದ ನಂತರ ಸೇಫ್ ಫಿಲ್ದಲ್ಲಿ ಹೋಗಬೇಕು. ಸೇಫ್ ಫಿಲ್ದಲ್ಲಿ ಹೋಗಿ ಇದಕ್ಕೆ ವೈಟ್ ಕಲರನ್ನು ಕೊಡಬೇಕು. ಓಕೆ, ಸೊ ವೈಟ್ ಕಲರನ್ನು ಕೊಟ್ಟ ನಂತರ ಇನ್ಸರ್ಟ್ದಲ್ಲಿ ಹೋಗಿ ನಾನು ಮತ್ತೆ ಏನು ಮಾಡ್ತೇನಪ್ಪ ಅಂದರೆ ಇಲ್ಲಿ ಇನ್ಸರ್ಟ್ದಲ್ಲಿ ಹೋಗ್ತೀನಿ ಮತ್ತು ಇಲ್ಲಿ ಟೆಕ್ಸ್ಟ್ ಬಾಕ್ಸ್ ಹತ್ತಿರ್ತದೆ. ಸೊ ಈಗ ಟೆಕ್ಸ್ಟ್ ಬಾಕ್ಸನ್ನು ಡ್ರ್ಯಾಗ್ ಮಾಡ್ಕೋತೀನಿ. ಓಕೆ, ಇಲ್ಲಿ ಟೆಕ್ಸ್ಟ್ ಬಾಕ್ಸ್ ಡ್ರ್ಯಾಗ್ ಮಾಡ್ಕೋತೀನಿ ಮತ್ತು ಸೇಫ್ ಫಿಲ್ದಲ್ಲಿ ಹೋಗ್ತೀನಿ, ನೋ ಫಿಲ್ ಅಂತೀನಿ. ಓಕೆ, ನೋ ಫಿಲ್ ಅಂದು ಇವಾಗ ನಾನು ಟೆಕ್ಸ್ಟ್ ಬಾಕ್ಸನ್ನು ಫಿಲ್ ಮಾಡ್ಕೋತೀನಿ. ಓಕೆ, ನೇಮ್. ಓಕೆ, ನೇಮ್ ಟೈಪ್ ಮಾಡ್ತೀನಿ, ಕೋಲನ್ ಮತ್ತು ಇಲ್ಲಿ ಏನು ಮಾಡ್ತೀನಿ ಡಾಟ್ ಡಾಟ್ ಡಾಟ್. ಓಕೆ, ಡಾಟ್ ಡಾಟ್ ಕೊಡ್ತೀನಿ ಮತ್ತು ಇಲ್ಲಿ ಎಂಟರ್. ಓಕೆ, ಮತ್ತು ನೇಮ್ ಆದ ನಂತರ ನಾನು ಇಲ್ಲಿ ಸ್ಟ್ಯಾಂಡರ್ಡ್ ಕೊಡ್ತೀನಿ. ಓಕೆ, ಸ್ಟ್ಯಾಂಡರ್ಡ್ ಮತ್ತು ಕೋಲನ್ ಮತ್ತು ಏನು ಮಾಡ್ತೀನಿ ಇಲ್ಲಿ ಡಾಟ್ ಡಾಟ್. ಓಕೆ, ಇದು ಸ್ಟ್ಯಾಂಡರ್ಡ್ ಡಾಟ್ ಡಾಟ್. ಆಮೇಲೆ ಮತ್ತೆ ಏನು ಮಾಡ್ತೀನಿ ಇಲ್ಲಿ ಸ್ಪೇಸ್ ಕೊಡ್ತೀನಿ. ಸ್ಪೇಸ್ ಕೊಟ್ಟು ಇಲ್ಲಿ ಏನು ಕೊಡ್ತೀನಿ ಅಂದರೆ ಡಿವಿಷನ್. ಓಕೆ, DIV ಮತ್ತು ಇಲ್ಲಿ ಶಿಫ್ಟ್ ಕೋಲನ್ ಕೊಟ್ಟ ನಂತರ ಇಲ್ಲಿ ಡಾಟ್ ಡಾಟ್. ಓಕೆ, ಮತ್ತು ಸ್ಪೇಸ್ ಕೊಡ್ತೀನಿ, ಇಲ್ಲಿ ರೋಲ್ ನಂಬರ್. ಓಕೆ, ಸ್ಪೇಸ್ ಮತ್ತು ಇಲ್ಲಿ ಕೋಲನ್ ಸ್ಪೇಸ್ ಡಾಟ್ ಡಾಟ್. ಓಕೆ, ಇವಾಗ ರೋಲ್ ನಂಬರ್. ನೆಕ್ಸ್ಟ್ ಎಂಟರ್ ಕೊಡ್ತೀನಿ. ಎಂಟರ್ ಕೊಟ್ಟ ನಂತರ ಇಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಸಬ್ಜೆಕ್ಟ್ ಕೊಡ್ತೀನಿ. ಓಕೆ, ಸಬ್ಜೆಕ್ಟ್ ಕೋಲನ್ ಮತ್ತು ಕೊಡಬೇಕು ಮತ್ತು ಇಲ್ಲಿ ಸ್ಪೇಸ್ ಕೊಟ್ಟು ಡಾಟ್ ಡಾಟ್. ಓಕೆ, ಇಲ್ಲಿ ಸಬ್ಜೆಕ್ಟ್ ನಾವು ಸಬ್ಜೆಕ್ಟ್ ಬರಿಬೋದು ಇಷ್ಟರೊಳಗಡೆ. ಓಕೆ,
ಸಬ್ಜೆಕ್ಟ್ ಬರೆದ ನಂತರ ಎಂಟರ್ ಪ್ರೆಸ್ ಮಾಡ್ಕೋಬೇಕು, ಇಲ್ಲಿ ಸ್ಕೂಲ್ ಕೊಡಬೇಕು. ಓಕೆ, ಸ್ಕೂಲ್, ಮತ್ತು ಇಲ್ಲಿ ಶಿಫ್ಟ್ ಕೋಲನ್ ಮತ್ತು ಸ್ಪೇಸ್ ಮತ್ತು ಇಲ್ಲಿ ಡಾಟ್ ಡಾಟ್. ಓಕೆ, ನಾ ಈಗ ಎಂಟರ್ ಈಗೇನು ಮಾಡ್ತೀನಿ, ಈಗ ಮತ್ತೆ ಇಲ್ಲಿ ಡ್ರ್ಯಾಗ್ ಮಾಡ್ಕೋತೀನಿ. ಓಕೆ, ಸೊ ಈ ಶೇಪನ್ನು ಟೆಕ್ಸ್ಟ್ ಶೇಪನ್ನು ಏನು ಮಾಡ್ಕೋತೀನಿ, ಡ್ರ್ಯಾಗ್ ಮಾಡ್ಕೋತೀನಿ. ಸೊ ಡ್ರ್ಯಾಗ್ ಮಾಡ್ಕೊಂಡು ನಂತರ ಇಲ್ಲಿ ಎಂಟರನ್ನು ಪ್ರೆಸ್ ಮಾಡ್ತೀನಿ. ಓಕೆ, ಸೊ ಈಗ ಮತ್ತೆ ಟ್ಯಾಬ್ ಪ್ರೆಸ್ ಮಾಡ್ಕೊಳ್ರಿ, ಮತ್ತೀಗ ಡಾಟ್ ಡಾಟ್. ಓಕೆ, ಸೊ ಈಗ ನಾವು ಇಲ್ಲಿ ಏನು ಮಾಡ್ಬೋದು, ಸ್ಕೂಲ್ ನೇಮನ್ನು ಕೊಡ್ಬೋದು. ಓಕೆ, ಸೊ ಇಷ್ಟು ಮಾಡಿದ ನಂತರ ನಾವು ಏನು ಮಾಡಬೇಕಪ್ಪ ಅಂದರೆ ಸೇಪ್ ಔಟ್ಲೈನ್. ಸೊ ಇದು ಟೆಕ್ಸ್ಟ್ ಔಟ್ಲೈನ್ ಇದೆಯಲ್ಲ, ಇದು ಅದನ್ನು ನಾವು ರಿಮೂವ್ ಮಾಡ್ಕೋಬೇಕು. ಓಕೆ, ಇಲ್ಲಿ ನೋ ಔಟ್ಲೈನ್ ಅಂತೀನಿ. ಓಕೆ, ಇವಾಗ ಎಲ್ಲ ರೆಡಿ ಆಗಿದೆ. ಸೊ ಇವು ಬ್ಲೂ ಕಲರ್ ಲೈನ್ ಬಂದಿರ್ತಾವಲ್ಲ, ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡ್ಕೋಬೇಕು ಮತ್ತು ಇಲ್ಲಿ ಇಗ್ನೋರ್ ಮಾಡ್ಕೋಬೇಕು. ಓಕೆ, ಸೊ ಈಗ ಇಗ್ನೋರ್ ಒನ್ಸ್ ಅಂತ ಬರ್ತದೆ. ಸೊ ಈಗ ಇಗ್ನೋರ್ ಮಾಡ್ಕೋಬೇಕು. ಓಕೆ, ರೈಟ್ ಕ್ಲಿಕ್ ಮಾಡಿ ಇಗ್ನೋರ್ ಒನ್ಸ್. ಸೊ ಇವಾಗ ಏನಾಗಿದ್ದಾವೆ, ಎಲ್ಲನೂ ರೆಡಿ ಆಗಿದ್ದಾವೆ. ಸೊ ಆಗ ಏನು ಮಾಡ್ಕೊರಿ, ಶಿಫ್ಟ್ ಪ್ರೆಸ್ ಮಾಡಿ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಓಕೆ, ಸೊ ರೆಕ್ಟ್ಯಾಂಗಲ್ ಶೇಪ್ ಸೆಲೆಕ್ಟ್ ಮಾಡ್ಕೊಳ್ರಿ, ಕ್ಲೌಡ್ ಶೇಪನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಓಕೆ, ಮತ್ತು ಇಲ್ಲಿ ಟೆಕ್ಸ್ಟನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ರಿ. ಮಾಡಿದ ನಂತರ ಇಲ್ಲಿ ಡ್ರಾಯಿಂಗ್ ಟೂಲ್ಸ್ದಲ್ಲಿ ಬಂದು ಇದನ್ನು ಗ್ರೂಪ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಗ್ರೂಪ್ ಆದ ನಂತರ ಮತ್ತೆ ಕಂಟ್ರೋಲ್ ಡಿ ಮಾಡ್ಕೋತೀನಿ. ಕಂಟ್ರೋಲ್ ಡಿ ಮಾಡಿ ಪುನಃ ಮತ್ತೊಂದು ಶೇಪ ಇಲ್ಲಿ ತಂದಿಡ್ತೀನಿ. ಓಕೆ, ಸೊ ಇಲ್ಲಿ ತಂದಿಡ್ತೀನಿ. ಇಟ್ಟ ನಂತರ ಸೊ ಆಗ ನಾವು ಏನು ಮಾಡಬೇಕಪ್ಪ ಅಂದರೆ ಇದನ್ನು, ಓಕೆ, ಇವಾಗ ನಾನು ಇಲ್ಲಿ ಏನು ಮಾಡಿದ್ದೀನಿ, ಕಂಟ್ರೋಲ್ ಡಿ ಮಾಡಿ ತಂದಿಟ್ಟಿದ್ದೀನಿ. ಸೊ ಇದನ್ನು ಏನು ಮಾಡ್ಕೋಬೇಕಂದ್ರೆ ಇಲ್ಲಿ ಅನ್ಗ್ರೂಪ್ ಮಾಡ್ಕೋಬೇಕು. ಅನ್ಗ್ರೂಪ್ ಮಾಡಿದ ನಂತರ ಓಕೆ, ಹೊರಗಡೆ ಮೌಸ್ ಕ್ಲಿಕ್ ಮಾಡ್ಕೋಬೇಕು ಮತ್ತು ಇದನ್ನು ರೆಕ್ಟ್ಯಾಂಗಲ್ ಶೇಪನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಮತ್ತು ಡ್ರಾಯಿಂಗ್ ಟೂಲ್ಸ್ದಲ್ಲಿ ಬಂದು ಸೇಫ್ ಫಿಲ್ಗೆ ಹೋಗಬೇಕು. ಸೇಫ್ ಫಿಲ್ದಲ್ಲಿ ಹೋದ ನಂತರ ಪಿಕ್ಚರ್, ಇಲ್ಲಿ ಪಿಕ್ಚರ್ಗೆ ಬಂದು ಫ್ರಮ್ ಅ ಫೈಲ್, ಆಮೇಲೆ ಇದರಲ್ಲಿ ಇರ್ತಕ್ಕಂಥ ಒಂದು ಪಿಕ್ಚರನ್ನು ಏನು ಮಾಡ್ಕೋಬೇಕು, ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಮ್ಮ ಫೋಲ್ಡರ್ದಲ್ಲಿ ಇರ್ತಕ್ಕಂಥ ಪಿಕ್ಚರ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಮತ್ತು ಇಲ್ಲಿ ಇನ್ಸರ್ಟ್ ಅನ್ನೋದು. ಓಕೆ, ಸೊ ಇವಾಗ ನಾನು ಏನು ಮಾಡ್ತೀನಿ, ಸೆಲೆಕ್ಟ್ ಮಾಡ್ಕೊಂತೀನಿ ಮತ್ತು ಇಲ್ಲಿ ಇನ್ಸರ್ಟ್ ಮಾಡಿದ್ದೀನಿ. ಓಕೆ, ಮತ್ತು ಇದನ್ನು ಗ್ರೂಪ್ ಮಾಡಿದ್ದನ್ನು ಕಂಟ್ರೋಲ್ ಡಿ ಮಾಡ್ಕೋಬೇಕು ಮತ್ತು ಇಲ್ಲಿ ತಂದಿಲ್ಲಿ ಕೆಳಗಡೆ ಅಡ್ಜಸ್ಟ್ ಮಾಡ್ತೀನಿ. ಸೊ ಇವಾಗ ಇಲ್ಲಿ ಇಡ್ತೀನಿ. ಸೊ ಇಟ್ಟ ನಂತರ ಏನು ಮಾಡ್ತೀನಿಪ್ಪ ಅಂದರೆ ಇಲ್ಲಿ ಮತ್ತೆ ಡ್ರಾಯಿಂಗ್ ಟೂಲ್ಸ್ದಲ್ಲಿ ಬರ್ತೀನಿ ಮತ್ತು ಅನ್ಗ್ರೂಪ್ ಮಾಡ್ಕೋತೀನಿ. ಓಕೆ, ಸೊ ಈಗ ಅನ್ಗ್ರೂಪ್ ಮಾಡ್ಕೋತೀನಿ. ಮತ್ತು ಹೊರಗಡೆ ಮೌಸನ್ನು ಕ್ಲಿಕ್ ಮಾಡ್ಕೊಳ್ಳಿ, ಡಿ ಸೆಲೆಕ್ಟ್ ಮಾಡ್ಕೊಳ್ರಿ ಮತ್ತು ರೆಕ್ಟ್ಯಾಂಗಲ್ ಶೇಪನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಮತ್ತು ಇಲ್ಲಿ ಏನು ಮಾಡಬೇಕು, ಇಲ್ಲಿ ಡ್ರಾಯಿಂಗ್ ಟೂಲ್ಸ್ದಲ್ಲಿ ಬಂದು ಸೇಫ್ ಫಿಲ್ದಲ್ಲಿ ಬಂದು ಪಿಕ್ಚರ್ದಲ್ಲಿ ಬಂದು ಫ್ರಮ್ ಅ ಫೈಲ್, ಆಮೇಲೆ ನೆಕ್ಸ್ಟ್ ಮತ್ತೊಂದು ಪಿಕ್ಚರನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಈ ಪಿಕ್ಚರನ್ನು ಸೆಲೆಕ್ಟ್ ಮಾಡ್ಕೋತೀನಿ, ಇನ್ಸರ್ಟ್ ಮಾಡ್ಕೋತೀನಿ. ಓಕೆ, ಇದಕ್ಕೂ ಸೆಲೆಕ್ಟ್ ಆಗಿದೆ. ಸೊ ಆಗ ಮತ್ತೆ ಏನು ಮಾಡ್ಕೋತೀನಿ, ಗ್ರೂಪ್ ಮಾಡಿದ್ದನ್ನು ಮತ್ತೆ ಕಂಟ್ರೋಲ್ ಡಿ ಮಾಡ್ಕೋತೀನಿ ಶೇಪನ್ನು. ಇವಾಗ ಈ ಕಡೆ ತಂದಿಡ್ತೀನಿ ಕೆಳಗಡೆಯಲ್ಲಿ. ಓಕೆ, ಇದಕ್ಕೆ ಅಡ್ಜಸ್ಟ್ ಮಾಡಿ ಇಲ್ಲಿ ಇಡ್ತೀನಿ. ಓಕೆ, ಇಟ್ಟ ನಂತರ ಮತ್ತು ನಾವು ಏನು ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಡ್ರಾಯಿಂಗ್ ಟೂಲ್ಸ್ ಮತ್ತು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಅನ್ಗ್ರೂಪ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಅನ್ಗ್ರೂಪ್ ಮಾಡ್ಕೋತೀನಿ. ಅನ್ಗ್ರೂಪ್ ಮಾಡಿದ ನಂತರ ಮೌಸನ್ನು ಹೊರಗಡೆ ಕ್ಲಿಕ್ ಮಾಡ್ಕೊಳ್ರಿ, ಡಿಸೆಲೆಕ್ಟ್ ಆಗ್ತದೆ. ಓಕೆ, ಆಮೇಲೆ ಮತ್ತೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ ರೆಕ್ಟ್ಯಾಂಗಲ್ ಶೇಪನ್ನು ಮತ್ತು ಡ್ರಾಯಿಂಗ್ ಟೂಲ್ಸ್ದಲ್ಲಿ ಹೋಗಿ ಸೇಫ್ ಫಿಲ್ದಲ್ಲಿ ಬಂದು ಪಿಕ್ಚರ್ದಲ್ಲಿ ಬಂದು ನಾ ಏನು ಫ್ರಮ್ ಅ ಫೈಲ್ ಬಂದು ಇಲ್ಲಿ ಮತ್ತೊಂದು ನಾ ಏನು ಮಾಡ್ಬೋದು, ಇಲ್ಲಿ ಪಿಕ್ಚರ್ ತೊಗೋಬೋದು. ಓಕೆ, ಈ ಪಿಕ್ಚರನ್ನು ಇವತ್ತು ಸೆಲೆಕ್ಟ್ ಮಾಡ್ಕೊತೀನಿ. ಓಕೆ, ಇವಾಗ ಈ ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಇವಾಗ ಬಂದಿದೆ. ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದು, ಸ್ಟಿಕ್ಕರನ್ನು ರೆಡಿ ಮಾಡ್ಕೋಬೋದು. ನೋಟ್ಬುಕ್ಸ್ ಮತ್ತು ಟೆಕ್ಸ್ಟ್ ಬುಕ್ಗಳ ಮೇಲೆ ಅಂಟಿಸಲಿಕ್ಕೆ ಸ್ಟಿಕ್ಕರನ್ನು MS ವರ್ಡಲ್ಲಿ ಈ ಪ್ರಕಾರ ನಾವು ರೆಡಿ ಮಾಡ್ಕೋಬೋದು. ಓಕೆ, ಸೊ ಈ ಒಂದು ಕ್ಲಾಸು ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ, ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ ಅಂತ ಕೇಳುತ್ತಾ, ಸೊ ತಾವು ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಕ್ಲಾಸದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.